ಹಾಯ್ ಫ್ರೆಂಡ್ಸ್, ಇವು ಸಿಂಪಲ್ ಆಗಿ ಮನೆಯಲ್ಲಿ ಕ್ಯಾರೆಟ್ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಮೊದಲನೇದು 1/4 kg ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ. ತುರ್ಕೊಂಡು ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನೋಡಿ, ನೀರು ಹಾಕಿ ರುಬ್ಕೊಳ್ಳೋದು ಬೇಡ, ಹಾಗೆ ರುಬ್ಕೋಬೇಕು. ಈ ಥರ ಇದೆ ನೋಡಿ, ಸಣ್ಣದು ಇದು ರುಬ್ಕೊಂಡಿದ್ದೀನಿ ನಾನು ಮಿಕ್ಸಿಯಲ್ಲಿ. ಮತ್ತು ಅದಕ್ಕೆ 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು, ಪ್ಯೂರ್ ಗೋಧಿ ಹಿಟ್ಟು, ಮನೇಲಿ ಬಿಸಿರೋದದು. ಮತ್ತು 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನಾನು. ಸಕ್ಕರೆ ಹಾಕಂಗಿಲ್ಲ, ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಮತ್ತು ಅರ್ಧ ಕಪ್ಪು ಬಾದಾಮಿ ಪೌಡ್ರು, ಮನೆಯಲ್ಲೇ ಮಾಡಿರೋದಿದು, ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಬೇಕಾಗುತ್ತೆ. ಮತ್ತು 1 ಚಿಟಿಕೆ ಯಾಲಕ್ಕಿ, ಸ್ವಲ್ಪ ಗೋಧಿ ಹಿಟ್ಟಿಗೆ ಉಪ್ಪು ಬೇಕಾಗುತ್ತೆ ರುಚಿ ತಕ್ಕಷ್ಟು, 1 ಚಿಟಿಕೆ ಅರಿಶಿನ ಬೇಕಾಗುತ್ತೆ ಗೋಧಿ ಹಿಟ್ಟಿಗೆ. ಮಾಡೋಕ್ಕೆ ಎಣ್ಣೆ. ಇವಾಗ ಫಸ್ಟ್ ಮೊದಲನೇದು ನಾವು ಹಿಟ್ಟು ಕಲಿಸ್ಕೊಂಡ್ಬಿಡೋಣ. ಇವಾಗ ಹಿಟ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ, ಚಿಟಿಗೆ ಮಾತ್ರ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹಿಟ್ಟು. ಫ್ರೆಂಡ್ಸ್, ನಾನು ರವೆದು ಮೈದಾ ಏನು ತೊಗೊಂಡಿಲ್ಲ, ಮನೆಯಲ್ಲೇ ಬಿಸಿರೋದು ಗೋಧಿ ಹಿಟ್ಟಿದು. ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರಾಗೆ ಕಲಿಸ್ಕೋಬೇಕಿದು, ಜಾಸ್ತಿ ಕಲಿಸ್ಕೊಳಕ್ಕಾಗಲ್ಲ ಇದು. ಯಾಕಂದರೆ ಅದು ಕ್ಯಾರೆಟ್ ತುರಿ ಸ್ವಲ್ಪ ನೀರು ಬಿಡ್ತಾ ಇರ್ತದಲ್ವಾ. ನೋಡಿ ಫ್ರೆಂಡ್ಸ್, ಈ ಥರ ಕಲಿಸ್ಕೋಬೇಕು. ನೋಡೋಲ್ಲ ಈ ಥರ. ಈಗ ಒಂದು ಸ್ವಲ್ಪ ನಾವು ಎಣ್ಣೆ ಹಚ್ಚಿಟ್ಬಿಡೋಣ. ಹಿಟ್ಟು ನೆನಿಬೇಕಲ್ವಾ, ಒಂದು 15-20 ನಿಮಿಷ ನೆನಿಬೇಕಿದು. ಸ್ವಲ್ಪ ಸ್ಪೂನ್ ಎಣ್ಣೆ ಹಾಕಿ ಇಟ್ಬಿಡೋಣ. ಇದೊಂದು ತಟ್ಟೆ ಮುಚ್ಚಿಟ್ಬಿಡೋಣ. ಬೆಲ್ಲ ನಾನು ಪಾಕ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ಬೆಲ್ಲ ಕ್ಲೀನ್ ಇಲ್ಲ, ಸ್ವಲ್ಪ ಪಾಕ ಮಾಡಿ ಹಾಕೊಳ್ಳೋಣ. ಸ್ವಲ್ಪ 1 ಸ್ಪೂನ್ ನೀರು ಹಾಕೊಳ್ಳೋಣ. ಅದು ಸಾಕಷ್ಟೇ. ಸೋಸ್ಕೋಬೇಕಾಗುತ್ತೆ ಇದು, ಅದಕ್ಕೆ ನಾವು ಪಾಕ ಮಾಡ್ಕೋತಾ ಇರೋದು. ನೀವು ಬೇಕಾದರೆ ಸಕ್ಕರೆ ಮನೆಯಲ್ಲಿ ತಿನ್ನೋರು ಇದ್ದರೆ ಸಕ್ಕರೆ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ನಮ್ಮ ಮನೇಲಿ ಸಕ್ಕರೆ ತಿನ್ನಂಗಿಲ್ಲ, ನಾನು ಅದಕ್ಕೆ ಬೆಲ್ಲದ ಮಾಡ್ಕೊತಾ ಇದ್ದೀನಿ. ಫುಲ್ ಪಾಕ ಆಗಬೇಕಿದು. ಇದು ಪಾಕ ಈ ಸೈಡ್ ಎತ್ತಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ಇದು ಅಲ್ಲಿವರೆಗೂ ನಾಷ್ಟಕ್ಕೆ ನಾನು ಕಡೆ, ಯಾಕಂದರೆ ಅದು ಕ್ಯಾರೆಟ್ ಹುರಿಬೇಕಲ್ವ ತುಪ್ಪದಲ್ಲಿ. ಇವಾಗ ಈ ಸೈಡ್ ಇಟ್ಕೊಳ್ಳೋಣ ಪಾಕದ್ದು. ಆ ಪಾಕ ಆಗೋಂತ ನಾವು ಕ್ಯಾರೆಟ್ ತುರಿ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೋಬೇಕಿದು ಸ್ವಲ್ಪ ತುಪ್ಪದಲ್ಲಿ, ಹಸಿ ವಾಸನೆ ಹೋಗೋಗಂಟ. ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಹಸಿ ಹೋಗೋಗಂಟ ಹುರಿಬೇಕಿದು. ಚೆನ್ನಾಗಿ ಹುರ್ಕೊಳ್ಳೋಣ. ಫ್ರೆಂಡ್ಸ್, ಇದಾಗಿದೆ. ಇವಾಗ ಪಾಕ ಸೋಸ್ಕೊಂಡ್ಬಿಡೋಣ ನಾವು. ಪಾಕನೂ ಆಗಿದೆ, ಇವಾಗ ಸೋಸ್ಕೊಂಡ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಇದು ಬಾದಾಮಿ ಪೌಡರ್ ಏನದ ಇದನ್ನು ಹಾಕೊಳ್ಳೋಣ. ಸ್ವಲ್ಪ ನೋಡಿ ಹಾಕೊಳ್ಳೋಣ.
ಇದಿಷ್ಟು ಹಾಕೊಂಡ್ಬಿಡೋಣ. ಇವಾಗ ಏಲಕ್ಕಿ ಪೌಡರ್ ಹಾಕೊಳ್ಳೋಣ. ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ನೀವು ಜಾಸ್ತಿ ಮಾಡೋಂಗಿದ್ರೆ ಜಾಸ್ತಿ ಕ್ಯಾರೆಟ್ ತೊಗೊಳ್ಳಿ ಫ್ರೆಂಡ್ಸ್. 1 kg ಅರ್ಧ kg ಮನೇಲಿ ಜಾಸ್ತಿ ಇದ್ದರೆ, ನಾನು 1/4 kgನೇ ತೊಗೊಂಡಿದ್ದೀನಿ. ಇದಾಗಿದೆ. ಇವಾಗ ಸ್ವಲ್ಪ ಆರಾಕ್ ಬಿಡೋಣ. ಇದು ಆರಲಿದು, ಇದು ಆರಿದೆ ಫ್ರೆಂಡ್ಸ್. ಇದು ಇವಾಗ ನೋಡಿ, ಮುದ್ದೆ ನೋಡಿದ್ರೆ ಕೈಗೆ ಅಂಟ್ಕೊಳ್ಳೋದಿಲ್ಲ ನೋಡಿ. ಚೆನ್ನಾಗಿ ಉಂಡೆಗಳು ಮಾಡ್ಕೊಳ್ಳೋಣ. ಇವಾಗ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಂಡೆಗಳು ಮಾಡ್ಕೊಳ್ಳಿ. ಇದೇ ಥರನೇ ಉಂಡೆ ಮಾಡ್ಕೊತೀನಿ. ಹಿಟ್ಟು ನೆಂದಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಮಿದ್ಕೊಳ್ಳೋಣ. ನಾವು ಹಿಟ್ಟು ನೀಟಾಗಿ ಸ್ವಲ್ಪ ಎಣ್ಣೆ ಹಾಕಿ ಮಿದ್ಕೊಳ್ಳೋಣ. ಇದೊಂದು ಸ್ವಲ್ಪ ಪೇಪರ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಒಂದು ಪ್ಲಾಸ್ಟಿಕ್ ಪೇಪರ್, ಹಾಲ್ದು ಕವರ್ ಬರುತ್ತೆ, ಇಲ್ಲಾಂದರೆ ಎಣ್ಣೆ ಪಾಕೆಟ್ ಬರುತ್ತಲ್ಲ, ಅದು ಕೂಡ ಅದ್ರ ಮೇಲೆ ಮಾಡ್ಬೋದು. ಹೀಗೆ ಎಕ್ಸ್ಟ್ರಾ ಏನಿರುತ್ತಲ್ಲ ತೆಗೆದ್ಬಿಡೋಣ. ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಸ್ವಲ್ಪ ಅಂಟ್ಕೊಂಡ್ಬಿಡುತ್ತಲ್ಲ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಉರಿ ಮಾತ್ರ ಮೀಡಿಯಮ್ ಆಗಿ ಇಟ್ಕೋಬೇಕು. ಈ ಥರ ತಗೊಂಡು ನೋಡಿ ಫ್ರೆಂಡ್ಸ್, ಈ ಥರ ಅದೇ ಥರ ಮಾಡ್ಕೊಳ್ಳೋಣ. ಇದೊಂದು ಚೆನ್ನಾಗಿ ಬೈಬೇಕು ಫ್ರೆಂಡ್ಸ್. ಅದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಬೇಡ ಅಂದರೆ ಸ್ವಲ್ಪ ತುಪ್ಪ ಕೂಡ ಹಾಕೋಬೋದು. ಸ್ವಲ್ಪ ಈ ಥರ ಮಡ್ಸ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಇದಾಗಿದೆ, ತೆಗೆಯೋಣ. ಈಗ ಅದೇ ಥರ ಮಾಡ್ಕೊಳ್ಳೋಣ. ಇನ್ನೂ ಒಂದು ಇದನ್ನು ಹಾಕೋಣ. ಇವಾಗ ತುಪ್ಪನ ಹಾಕೋಣ. ಇದೇ ಥರ ನಾನು ಎಲ್ಲನೂ ಮಾಡ್ಕೋತೀನಿ ಫ್ರೆಂಡ್ಸ್. ಎರಡು ಕಡೆ ಚೆನ್ನಾಗಿ ಬ್ರೌನಾಗಿ ಬಳ್ಸ್ಕೋಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ರೋಸ್ಟ್ ಆಗಬೇಕಿದು. ತಿನ್ನೋಕೆ ತುಂಬ ಚೆನ್ನಾಗಿರ್ತದೆ ಇದು ನೋಡಿ. ಮಕ್ಕಳು ಕ್ಯಾರೆಟ್ ತಿನ್ನಂಗಿಲ್ಲ ಅಂದರೆ ಈ ಥರ ಮಾಡಿಕೊಡ್ಬೋದು ಮಕ್ಕಳಿಗೆ. ಇವಾಗ ಅದನ್ನು ಮಾಡ್ಕೊತೀನಿ ನಾನು ನೋಡಿ ಫ್ರೆಂಡ್ಸ್. ಇವತ್ತು ಕ್ಯಾರೆಟ್ ಹೋಳಿಗೆ ರೆಡಿಯಾಗಿದೆ. ತುಪ್ಪ ಹಾಕಿ ಮಾಡಿದ್ದೀನಿ. ತುಪ್ಪ ಹಾಕಿ ಬೇಕಾದರೂ ತಿನ್ಬೋದು ನೀವು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.